Hey guys, welcome to RK Study Info channel. In this video, we are going to discuss about Ctet and Karnataka Tet. Ctet ಮತ್ತು Karnataka Tet ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ನ್ಯೂ ಎಜುಕೇಶನ್ ಪಾಲಿಸಿ 2020 ಏನ್ ಜಾರಿಯಾಗಿದೆ. ಸೊ ಅದರ ಪ್ರಕಾರ ನೀವು 1ನೇ ತರಗತಿಯಿಂದ ಅಪ್ ಟು PU ಲೆಕ್ಚರರ್ ಆಗುವವರೆಗೆ Ctet ಅಥವಾ ಕರ್ನಾಟಕ ಟೆಟ್ ಪಾಸ್ ಆಗುವುದು ಅನಿವಾರ್ಯವಾಗಿದೆ. ಆಯ್ತಾ, ಕಂಪಲ್ಸರಿ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ Ctet ಮತ್ತೆ ಕರ್ನಾಟಕ ಟೆಟ್ ಅಂದ್ರೇನು, ಎಲಿಜಿಬಿಲಿಟಿ ಏನು, ಯಾರೆಲ್ಲ ಎಕ್ಸಾಮ್ ಬರೀಬಹುದು, ಸಿಲೆಬಸ್ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು Ctet ಮತ್ತೆ ಕರ್ನಾಟಕ ಟೆಟ್ ಗೆ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ವಿ ಹ್ಯಾವ್ ಅ ಕ್ರಾಶ್ ಕೋರ್ಸ್ ಫಾರ್ ಯು. ಸೊ ಈ ವಿಡಿಯೋದ ಲಿಂಕ್ ನಲ್ಲಿ, ಈ ವಿಡಿಯೋದ ಕೆಳಗಡೆ ಲಿಂಕ್ ಇರುತ್ತೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಯು ಕ್ಯಾನ್ ಅಪ್ರೋಚ್ ಅಂಡ್ ಯು ಕ್ಯಾನ್ ಗೆಟ್ ದ ಆಲ್ ಡೀಟೇಲ್ಸ್ ಆಫ್ ಆನ್ಲೈನ್ ಕ್ರಾಶ್ ಕೋರ್ಸ್ ಆಫ್ Ctet ಅಂಡ್ ಕರ್ನಾಟಕ ಟೆಟ್ 2022. ಸೊ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡು ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, Ctet ಮತ್ತೆ ಕರ್ನಾಟಕ ಟೆಟ್ ಗೆ ಜಾಸ್ತಿ ವ್ಯತ್ಯಾಸಗಳೇನಿಲ್ಲ. ನೋಡಿ, Ctet ಅಂದ್ರೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಕರ್ನಾಟಕ ಟೆಟ್ ಅಂದ್ರೆ ನಿಮಗೆ ತಿಳಿದೇ ಇದೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಪೇಪರ್ 2 ಎರಡು ಪೇಪರ್ಗಳು ಇರ್ತವೆ. ಯಾವ್ದ್ರಲ್ಲಿ Ctet ಮತ್ತೆ ಕರ್ನಾಟಕ ಟೆಟ್ ಯಾವ್ದಾದ್ರು ತಗೊಳ್ಳಿ, 2 ಪೇಪರ್ಗಳು ಕಂಪಲ್ಸರಿ ಇರ್ತವೆ. ನೀವು ಯಾವ್ದಾದ್ರು ಒಂದು ಪೇಪರ್ ನ ಬರಿಬೇಕಾಗುತ್ತೆ. ಸೊ ಈಚ್ ಪೇಪರ್ ಕಂಟೆನ್ಸ್ 150 ಮಾರ್ಕ್ಸ್. ಸೊ Ctet ನ ಕಂಡಕ್ಟ್ ಮಾಡುವಂತಹ ಬೋರ್ಡ್ ಯಾವ್ದನ್ನೋದನ್ನ ನೋಡೋದಾದ್ರೆ CBSE ಬೋರ್ಡ್, ಡೆಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಏನಿದೆ ಅದು Ctet ನ ಕಂಡಕ್ಟ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಕರ್ನಾಟಕ ಟೆಟ್ ನ ಕಂಡಕ್ಟ್ ಮಾಡುವಂತಹ ಬೋರ್ಡ್ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಗೇನೆ ಪೇಪರ್ 1 ಯಾರು ಬರಿಬೇಕಂತಂದ್ರೆ 1ರಿಂದ 5ನೇ ತರಗತಿಗೆ ಪಾಠ ಮಾಡುವಂತಹ ಅಥವಾ ಪಾಠ ಮಾಡಬೇಕು ಎನ್ನುವಂತಹ ಶಿಕ್ಷಕರೇನಿದ್ದೀರಾ, ದೇ ಹ್ಯಾವ್ ಟು ಪಾಸ್ ಪೇಪರ್ 1 ಅಂಡ್ ಪೇಪರ್ 2 6ರಿಂದ 8ನೇ ತರಗತಿ. ಆಯ್ತಾ, ಮೊನ್ನೆ ನಡೆದಂತಹ GPSTR ಪರೀಕ್ಷೆ, ಸೊ ಅದು ನೀವು ಬರಿಬೇಕಂತಂದ್ರೆ ಪೇಪರ್ 2 ಕಂಪಲ್ಸರಿ ಆಗಿ ಪಾಸ್ ಆಗ್ಲೇಬೇಕಾಗಿದೆ. ಹಾಗೇನೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಪೇಪರ್ 1 ಮತ್ತೆ ಪೇಪರ್ 2 ನಲ್ಲಿ ನೀವು ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ ಅಥವಾ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ರೆ 60% ತೆಗಿಬೇಕು. ಹಾಗೇನೆ 55% ನ SC ST ಮತ್ತೆ OBC ಕ್ಯಾಂಡಿಡೇಟ್ ಗಳು ತೆಗೆಯಲೇಬೇಕಾಗಿದೆ. ಸೊ ಹಾಗಾದ್ರೆ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಪೇಪರ್ 2 ಏನು ಅನ್ನೋದನ್ನ ನೋಡೋದಾದ್ರೆ, ಪೇಪರ್ 2 ಗೆ ಫಾರ್ ಬೋತ್ Ctet ಮತ್ತೆ ಕರ್ನಾಟಕ ಟೆಟ್ ಗೆ ಬಹಳ ಇಂಪಾರ್ಟೆಂಟ್ ಪೇಪರ್ GPSTR ಆಗೋದಿಕ್ಕೆ, ಅದೇ ರೀತಿ ಹೈಸ್ಕೂಲ್ ಟೀಚರ್ ಆಗೋದಿಕ್ಕೆ, PU ಕಾಲೇಜ್ ಲೆಕ್ಚರ್ ಆಗೋದಿಕ್ಕೆ ಈ ಪೇಪರ್ 2 ಬಹಳ ಇಂಪಾರ್ಟೆಂಟ್. ಸೊ ನೀವು B.Ed ಓದುತ್ತಾ ಇದ್ದರೆ, ಆಯ್ತಾ, ಇನ್ನೂ ನೀವು ಪರ್ಸ್ಯೂವಿಂಗ್ ಇದ್ರೆ, ಇನ್ನೂ ನೀವು ಸ್ಟಡಿ ಮಾಡ್ತಾ ಇದ್ರು ಸಹ ನೀವು ಪೇಪರ್ 2 ನ ಬರಿಬಹುದಾಗಿದೆ. ಅಲ್ಲಿ ಅಪಿಯರಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ನೀವು ಅಪ್ಲಿಕೇಶನ್ ಹಾಕುವಾಗ. ಸೊ ಅಪಿಯರಿಂಗ್ ಅಂತ ಕೊಟ್ಟಾಗ ನೀವು ಈ ಎಕ್ಸಾಮಿಗೆ ಕುತ್ಕೊಳ್ಳಕ್ಕೆ ಎಲಿಜಿಬಲ್ ಆಗಿ. ಸೊ ಇದೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆದ್ರೆ, ಇನ್ನೊಂದು D.Ed ಅಂತ ಏನ್ ಬರುತ್ತೆ. D.Ed ನೀವು ಕೊನೆ ವರ್ಷದಲ್ಲಿ ಓದ್ತಾ ಇದ್ರಿ ಅಂತಂದ್ರೆ, ಜೊತೆಗೆ ನಿಮಗೆ ಡಿಗ್ರಿ ಆಗಿದೆ ಅಂತಂದ್ರೆ, D.Ed ಪ್ಲಸ್ ಡಿಗ್ರಿ ಆಗಿದೆ ಅಂತಂದ್ರೆ ನೀವು ಈ ಒಂದು ಪೇಪರ್ 2 ನ ಬರಿಬಹುದಾಗಿದೆ. ಅಥವಾ B.Ed ಕಂಪ್ಲೀಟ್ ಆಗಿದೆ ಅಂತಂದ್ರೆ ನೀವು ಪೇಪರ್ 2 ನ ಬರಿಬಹುದಾಗಿದೆ. ಹಾಗಾದ್ರೆ ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ, ನೋಡಿ, ಯಾವುದೇ ರೀತಿಯ ಏಜ್ ಲಿಮಿಟ್ ಗಳು ಇಲ್ಲ. ನೀವು ಯಾವುದೇ ಏಜ್ ನವರು ಆಗಿದ್ರು ಸಹ ಟೆಟ್ ಎಕ್ಸಾಮ್ ನ, ಬೋತ್ Ctet ಮತ್ತೆ ಕರ್ನಾಟಕ ಟೆಟ್ ನ ತೆಗೆದುಕೊಳ್ಬಹುದು. ಸೊ ಒಂದ್ಸಲ ಕ್ವಾಲಿಫೈ ಆದ್ರೆ ಇನ್ನೊಂದ್ಸಲ ಬರಿಬಹುದಾ ಸರ್? 100% ಎಷ್ಟು ಸಲ ಆದ್ರೂ ನೀವು ಬರಿಬಹುದು, ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಗಳು ಇಲ್ಲ. ಸೊ ಅದೇ ರೀತಿಯಾಗಿ ನೋಡಿ, ಆಪರ್ಚುನಿಟೀಸ್ ಆಫ್ಟರ್ ಕ್ವಾಲಿಫೈಯಿಂಗ್ ದ Ctet ನ ಕ್ವಾಲಿಫೈ ಆದ್ಮೇಲೆ ನಿಮಗೆ ಗೋಲ್ಡನ್ ಆಪರ್ಚುನಿಟೀಸ್ ಇದೆ. ಯಾಕಂತಂದ್ರೆ KVS ಅಂತ ಬರುತ್ತೆ, ಕೇಂದ್ರೀಯ ವಿದ್ಯಾಲಯ ಶಾಲೆಗಳು. ಆಯ್ತಾ, ಪ್ಯೂರ್ಲಿ ಸೆಂಟ್ರಲ್ ಗವರ್ನಮೆಂಟ್ ಶಾಲೆಗಳು. ಸ್ಯಾಲರಿ 7ನೇ ವೇತನ ಆಯೋಗದ ಸ್ಯಾಲರಿ ಇರುತ್ತೆ, ಹೈಯೆಸ್ಟ್ ಸ್ಯಾಲರಿಗಳು ಇರ್ತವೆ. ಸೊ ಅಲ್ಲಿ PRT, TGT, PGT ಎನ್ನುವಂತಹ ಹುದ್ದೆಗಳು ಇರ್ತವೆ, ಪ್ರೈಮರಿ ಟೀಚರ್ಸ್, ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳಿ. ಸೊ ಆ ಎಲ್ಲ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗ್ತೀರಾ Ctet ಕ್ವಾಲಿಫೈ ಆದ್ರೆ. ಸೊ Ctet ಮತ್ತೆ ಕರ್ನಾಟಕ ಟೆಟ್ ಗೆ ಆನ್ಲೈನ್ ಕ್ರಾಶ್ ಕೋರ್ಸ್ ಲಭ್ಯವಿರುತ್ತೆ. ಆಸಕ್ತ ಅಭ್ಯರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮನ್ನ ಅಪ್ರೋಚ್ ಮಾಡಬಹುದು. ಹಾಗೇನೆ ನವೋದಯ ಟೀಚರ್ಸ್ ಆಗೋದಕ್ಕೆ Ctet ಬೇಕು, RMSA ಶಾಲೆಯ ಶಿಕ್ಷಕರಾಗೋದಕ್ಕೆ Ctet ಬೇಕು, ಆರ್ಮಿ ಪಬ್ಲಿಕ್ ಶಾಲೆಗಳು, ಜೊತೆಗೆ ಇತ್ತೀಚೆಗೆ ಎಲ್ಲಾ ಪ್ರೈವೇಟ್ ಶಾಲೆಗಳು, ಆಯ್ತಾ, ಟಾಪ್ ಪ್ರೈವೇಟ್ ಶಾಲೆಗಳು ಏನಿದಾವೆ, ಹೈಯೆಸ್ಟ್ ಸ್ಯಾಲರಿ ಕೊಡುವಂತ ಶಾಲೆಗಳು, ಸೊ ಅಲ್ಲೆಲ್ಲ Ctet ಅನ್ನ ಕಂಪಲ್ಸರಿ ಮಾಡಲಾಗಿದೆ. ಅಂಡ್ ಇನ್ನೊಂದು ಬಹಳ ವೆರಿ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ನೀವು Ctet ಪಾಸ್ ಆದ್ರೆ ಕರ್ನಾಟಕ ಟೆಟ್ ಪಾಸ್ ಆಗುವಂತಹ ಅವಶ್ಯಕತೆನೇ ಇಲ್ಲ. ಕೀಪ್ ಇನ್ ಮೈಂಡ್, ಲೈಕ್ UGC ನೆಟ್ ಪಾಸ್ ಆದ್ರೆ ಕರ್ನಾಟಕ ಸೆಟ್ ನಿಮಗೆ ಯಾವ ತರ ಅವಶ್ಯಕತೆ ಇಲ್ವೋ, Ctet ಪಾಸ್ ಆದ್ರೆ ಕರ್ನಾಟಕ ಟೆಟ್ ಪಾಸ್ ಆಗುವಂತಹ ಅವಶ್ಯಕತೆನೇ ಇಲ್ಲ. ಸೊ ಯಾಕಂತಂದ್ರೆ ನೋಡಿ, ಅಕ್ರಾಸ್ ದ ಇಂಡಿಯಾ ಯು ಆರ್ ಎಲಿಜಿಬಲ್ ಟು ಬಿಕಮ್ ದ ಗವರ್ನಮೆಂಟ್ ಟೀಚರ್, ಐದರ್ ಇಟ್ ಮೇ ಬಿ ಸೆಂಟ್ರಲ್ ಗವರ್ನಮೆಂಟ್ ಆರ್ ಸ್ಟೇಟ್ ಗವರ್ನಮೆಂಟ್. ಸೊ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಟೆಟ್ ನ ಪಾಸ್ ಆದ್ರೆ GPSTR, ಪ್ರೈಮರಿ ಟೀಚರ್, ಹೈಸ್ಕೂಲ್ ಟೀಚರ್, ಸೊ ಇತ್ತೀಚೆಗೆ PU ಲೆಕ್ಚರರ್, ಈ ಎಲ್ಲಾ ಹುದ್ದೆಗಳು ನಿಮ್ದಾಗುತ್ತೆ ಕರ್ನಾಟಕ ಟೆಟ್. ಬಟ್ ಫಾರ್ ದ ಸೇಫರ್ ಸೈಡ್ Ctet ನ ಕ್ವಾಲಿಫೈ ಮಾಡ್ಕೊಳ್ಳಿ. ಸೊ ಫೈನಲಿ ಸಿಲೆಬಸ್ ನ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇರುತ್ತೆ ಎರಡು ಪರೀಕ್ಷೆಗಳಿಗೆ. ಸೊ ಪೇಪರ್ 1 Ctet ಮತ್ತೆ ಕರ್ನಾಟಕ ಟೆಟ್ ನ ಸಿಲೆಬಸ್ ಪೇಪರ್ 1 ನೋಡೋದಾದ್ರೆ, CDP ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ 30 ಮಾರ್ಕ್ಸ್ ಇರುತ್ತೆ, EVS ಎನ್ವೈರನ್ಮೆಂಟಲ್ ಸೈನ್ಸ್ 30 ಮಾರ್ಕ್ಸ್, ಮ್ಯಾಥ್ಸ್ 30 ಮಾರ್ಕ್ಸ್, ಇಂಗ್ಲಿಷ್ ಮತ್ತೆ ಕನ್ನಡಗೆ 30 ಮಾರ್ಕ್ಸ್, ಟೋಟಲಿ 150 ಮಾರ್ಕ್ಸ್ ನ ಪೇಪರ್ 1. ಸೊ ಪೇಪರ್ 1 ನ ಯಾರು ಬರಿಬಹುದು? D.Ed ಓದುತ್ತಾ ಇರುವಂತಹ ಅಥವಾ D.Ed ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳು ಬರಿಬಹುದು. ಜೊತೆಗೆ ಪೇಪರ್ 2 ನ ಯಾರು ಬರಿಬಹುದು? ನಿಮ್ಗೆ ತಿಳಿದಿದೆ, B.Ed ಓದ್ತಾ ಇರುವಂತಹ ಅಭ್ಯರ್ಥಿಗಳು ಅಥವಾ B.Ed ಆಗಿರುವಂತಹ ಅಭ್ಯರ್ಥಿಗಳು.
ಅಥವಾ ಡಿ.ಎಡ್ ಕಂಪ್ಲೀಟ್ ಮಾಡಿಕೊಂಡು ಅಥವಾ ಡಿ.ಎಡ್ ಓದುತ್ತಾ ಇರುವ ಜೊತೆಗೆ ಡಿಗ್ರಿ ಆಗಿರುವಂತಹ ಡಿ.ಎಡ್ ಪ್ಲಸ್ ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಳು ಬರೀಬಹುದು. ಸೊ ಇದರ ಒಂದು ಸಿಲೆಬಸ್ ನೋಡೋದಾದ್ರೆ ಸಿಡಿಪಿಗೆ 30 ಮಾರ್ಕ್ಸ್ ಇದೆ, ಇಂಗ್ಲಿಷ್ಗೆ 30 ಮಾರ್ಕ್ಸ್ ಇದೆ, ಕನ್ನಡಗೆ 30 ಮಾರ್ಕ್ಸ್ ಇದೆ. ಈ ಕೆಳಗಡೆ ಇರುವಂತಹ ಸಬ್ಜೆಕ್ಟ್ ಗಳಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತೆಗೆದುಕೊಳ್ಬೇಕು. ಎಕ್ಸಾಂಪಲ್ ಸೋಷಿಯಲ್ ತಗೋಬಹುದು, ಸೈನ್ಸ್ ತಗೋಬಹುದು, ಮ್ಯಾಥ್ಸ್ ತಗೋಬಹುದು. ನೀವು ಡಿಗ್ರಿಯಲ್ಲಿ BA ಓದಿದ್ರೆ ನೀವು ಸೋಷಿಯಲ್ ನ ತೆಗೆದುಕೊಳ್ಬೇಕಾಗುತ್ತೆ. ನೀವು ಡಿಗ್ರಿಯಲ್ಲಿ ಸೈನ್ಸ್ ನ ಓದಿದ್ರೆ ಆಯ್ತಾ, ಸೈನ್ಸ್ ಸಬ್ಜೆಕ್ಟ್ ನ ತೆಗೆದುಕೊಳ್ಬಹುದು ಅಥವಾ ಮ್ಯಾಥ್ಸ್ ಸಬ್ಜೆಕ್ಟ್ ನ ತೆಗೆದುಕೊಳ್ಬಹುದು. 3 ಸಬ್ಜೆಕ್ಟ್ ಗಳಿಗೆ 60 ಮಾರ್ಕ್ಸ್ ಇರುತ್ತೆ. ಯು ಹ್ಯಾವ್ ಟು ಚೂಸ್ ಎನಿ ಒನ್. ಸೊ ಹಾಗಾದ್ರೆ ಯಾವ್ಯಾವ ಬುಕ್ಸ್ ಗಳು ಓದಬೇಕಾಗುತ್ತೆ ಕರ್ನಾಟಕ ಟೆಟ್ ಅಥವಾ ಸಿಟೆಟ್ ಕ್ವಾಲಿಫೈ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಬುಕ್ಸ್ ಗಳನ್ನ ನೀವು ಓದಬೇಕಾಗುತ್ತೆ? ಸೊ ಮೊದಲನೇದಾಗಿ ಟೀಚರ್ಸ್ ಟ್ರೈನಿಂಗ್ ಬುಕ್ಸ್ ಗಳು ಅಂತ ಏನಿರ್ತವೆ, ನೀವು ಡಿ.ಎಡ್ ಅಥವಾ B.ಎಡ್ ಮಾಡುವಾಗ ನಿಮಗೆ ಟೀಚರ್ಸ್ ಟ್ರೈನಿಂಗ್ ಬುಕ್ಸ್ ಗಳು ಅಂತ ಏನ್ ಕೊಟ್ಟಿರ್ತಾರೆ, ಆ ಎಲ್ಲಾ ಬುಕ್ಸ್ ಗಳನ್ನು ಓದ್ಕೊಂಡ್ರೆ ನಿಮಗೆ CDP ಕವರ್ ಆಗುತ್ತೆ ಆಯ್ತಾ, ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಅಲ್ಲಿಂದ ಕವರ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಆಲ್ CBSE ಬುಕ್ಸ್ ಗಳು 5ನೇ ತರಗತಿಯಿಂದ 12ನೇ ತರಗತಿಯ ಬುಕ್ಸ್ ಗಳು ಏನಿದಾವೆ ಅದನ್ನ ನೀವು ಓದ್ಕೊಂಡ್ರೆ ದಟ್ ಇಸ್ ಇನಫ್. ಸೊ ಅದೇ ರೀತಿಯಾಗಿ ಸ್ಟೇಟ್ ಸಿಲೆಬಸ್ ನ ಪುಸ್ತಕಗಳು ಏನಿದಾವೆ 5ನೇ ತರಗತಿಯಿಂದ 12ನೇ ತರಗತಿಯ ಪುಸ್ತಕಗಳು ನೋಡಿ. ಸಿಲೆಬಸ್ ಐ ಥಿಂಕ್ ಸಿಲೆಬಸ್ ನ ಈಗ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಅಂದ್ರೆ ಚೇಂಜ್ ಮಾಡ್ತಾ ಇದ್ದಾರೆ ಕರ್ನಾಟಕ ಗವರ್ನಮೆಂಟ್ ಅವರು. ಬಟ್ ಹಳೆ ಬುಕ್ಸ್ ಗಳನ್ನೇ ನಾವು ಓದ್ಕೋಬಹುದಾ ಅಂತಂದ್ರೆ 100% ಹಳೆ ಬುಕ್ಸ್ ಗಳನ್ನೇ ಓದ್ಕೊಳ್ಳಿ. ಯಾಕಂದ್ರೆ 80 to 90% ಕಂಟೆಂಟ್ ಸೇಮ್ ಇರುತ್ತೆ ಆಯ್ತಾ, ಸ್ವಲ್ಪ ಅಪ್ಡೇಟ್ ವರ್ಷನ್ ಇರುತ್ತೆ ಬಟ್ 90% ಸೇಮ್ ಇರುತ್ತೆ. ಸೊ ಅದೇ ರೀತಿ ಪ್ರೀವಿಯಸ್ ಇಯರ್ಸ್ ಪೇಪರ್ ಗಳನ್ನ ಬಿಡಿಸೋದ್ರ ಮೂಲಕನೂ ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ ಆಫ್ ಸಿಟೆಟ್ ಅಂಡ್ ಕರ್ನಾಟಕ ಟೆಟ್. ಸೊ ಕೊನೆಯದಾಗಿ ನೋಡಿ, ಮೇಲೆ ಹೇಳಿದಂತ ಎಲ್ಲಾ ಏನು ಕೆಲಸಗಳು ನಿಮಗೆ ಹೆಕ್ಟಿಕ್ ಅನ್ಸಿದ್ರೆ, ತುಂಬಾನೇ ಹಾರ್ಡ್ ವರ್ಕ್ ಅನ್ಸಿದ್ರೆ ಆಯ್ತಾ, ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ಸ್ಮಾರ್ಟ್ ವರ್ಕ್ ರಾದರ್ ದನ್ ದ ಹಾರ್ಡ್ ವರ್ಕ್, ಯು ಕ್ಯಾನ್ ಜಾಯಿನ್ ಅವರ್ ಆನ್ಲೈನ್ ಕ್ರಾಶ್ ಕೋರ್ಸ್. ಈ ವಿಡಿಯೋದ ಕೆಳಗಡೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಯು ಕ್ಯಾನ್ ಜಾಯಿನ್ ದ ಆನ್ಲೈನ್ ಕ್ರಾಶ್ ಕೋರ್ಸ್ ಟು ಕ್ಲಿಯರ್ ಸಿಟೆಟ್ ಅಂಡ್ ಕರ್ನಾಟಕ ಟೆಟ್ ಇನ್ ಯುವರ್ ಫಸ್ಟ್ ಅಟೆಂಪ್ಟ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.